भो भारत प्रविशतात् भरतान्तरङ्गम्. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬೇನ್, ನೂಪುರ ಭ್ರಮರಿ ಸಂಸ್ಥೆಯ ಸಂಪಾದಕಿ ಮತ್ತು ನಿರ್ದೇಶಕಿ. ನೂಪುರ ಭ್ರಮರಿ ತನ್ನ 20ನೇ ವರ್ಷದ ವಸಂತವನ್ನು ಪೂರೈಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಆ 20ನೇ ವರ್ಷದ ಒಂದು ದೃಢತೆಯನ್ನು, ಒಂದು ಗಟ್ಟಿತನವನ್ನು ನೀವು ಕಾಣ್ತಾ ಇದ್ದೀರಿ. ಈ ಭರತಾಂತರಂಗ ಭರತನ ಅಂತರಂಗವನ್ನು ಹೋಗುವಂತಹ ಕೆಲಸ. ವೀಕ್ಷಕರೇ, ಕಲೆಯ ಮೂಲಾಂಶಗಳೇನು, ನಾಟ್ಯ ತತ್ವದ ಒಂದು ನಿರ್ಧಾರಕವಾದಂತಹ ಸಂಗತಿಗಳೇನು, ಇದಕ್ಕೆ ಬೇರೆ ದರ್ಶನಶಾಸ್ತ್ರಗಳ ಪರಿವೇಶ ಇದೆಯೋ ಇಲ್ವೋ, ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ವಿದ್ಯಾವಾಚಸ್ಪತಿ ಉಮಾಕಾಂತ ಭಟ್ಟಕೆರೆಕೈ ಅವರು. ಅವರ ಮಾತುಗಳನ್ನು ಕೇಳುವಂತಹ ಈ ಒಂದು ಸುಯೋಗವನ್ನು ನಾವು ಮತ್ತೊಂದಷ್ಟು ಹೆಚ್ಚಿಸಿಕೊಳ್ಳೋಣ. ಬನ್ನಿ, ಕಾರ್ಯಕ್ರಮವನ್ನು ಆನಂದಿಸಿ. ನಮಸ್ಕಾರ. ನಮಸ್ಕಾರ. ಹೀಗೆ ವೃತ್ತಿ ಪ್ರವೃತ್ತಿಗಳಲ್ಲಿ ಬರುವಂತಹ ಈ ಲೋಕಧರ್ಮಿ ನಾಟ್ಯಧರ್ಮಿಯನ್ನು ಹೇಗೆ ಯೋಜನೆ ಮಾಡಿಕೊಳ್ಬೇಕು, ಅದರ ಕ್ರಿಯೆ ಮತ್ತು ಪ್ರಯೋಜನಗಳು ಹೇಗೆ ಮುಂದುವರಿಯುತ್ತವೆ ಅನ್ನೋದನ್ನ ತಿಳಿಸ್ಕೊಡ್ಬೋದಾ? ಅಭಿನಯದ ವಿಷಯದಲ್ಲಾಯ್ತು. ಈಗ ವೃತ್ತಿಯಲ್ಲೂ ಕೂಡ ಇದನ್ನ ನಾವು ಅನ್ವಯಿಸಬಹುದು ಅಂತ ಕಾಣುತ್ತೆ. ಅನ್ವಯಿಸ್ತಾ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು. ವೃತ್ತಿ ಎನ್ನುವುದು ನಮಗೆ ವಿಷ್ಣುವಿನ ಅನುಗ್ರಹದಿಂದ ಪ್ರಾಪ್ತವಾದದ್ದು. ಹೌದು, ಅದನ್ನು ನಾವು ಚರ್ಚಿಸಿ. ಮಧು ಕೈಟಭರ ಒಂದು ನಾಶದ ಸಂದರ್ಭದಲ್ಲಿ ಹೌದು, ಅಲ್ಲಿ ನಮಗೆ ಎರಡು ಕೃತ್ಯ ಕಾಣುತ್ತೆ. ಒಂದು ಜಲಪ್ರಳಯವಾಗಿತ್ತದು, ಹೌದು, ಜಲಮಯವಾಗಿತ್ತು. ಈ ಜಲದಲ್ಲಿ ಜೀವನ ತನ್ನ ನೆಲವನ್ನು ಕಾಣಬೇಕು. ಆ ಸಂದರ್ಭ ಅದು. ಹೌದು, ಒಂದು ನೆಲೆಯನ್ನು ಕಂಡುಕೊಳ್ಬೇಕು. ನೀರೇ ನೀರು ಎಲ್ಲ ನೋಡಿದ್ರು. ಹೌದು. ಆ ಹೊತ್ತಿಗೆ ಮಧುಕೈಟಭರ ಒಂದು ಆಕ್ರಮಣ, ಅವರನ್ನು ನಾಶ ಮಾಡುವುದಕ್ಕಾಗಿ ಅವನ ಒಂದು ಸ್ಥಿತಿಗತಿ ಮತ್ತು ಅವರ ಪರುಷವಾದಂತಹ ಮಾತುಗಳಿಗೆ, ನಿಂದೆಯ ಮಾತುಗಳಿಗೆ ಉತ್ತರ, ಹೌದು, ಅದನ್ನು ಇಟ್ಟುಕೊಂಡು ಪ್ರತಿಸ್ಪಂದದ ರೂಪದಲ್ಲಿ ಬಂದ ಒಂದು ವೃತ್ತಿ. ಹೌದು. ಅವಾಗ ಏನಾಯಿತು ಅಂದರೆ, ಒಳಗಡೆ ಹೃದ್ಗತವಾದ ಭಾವ, ಹೌದು, ಅದನ್ನು ಅಭಿವ್ಯಕ್ತಿ ಮಾಡುವುದಕ್ಕೆ ಬಂದಂತಹ ಒಂದು ವೃತ್ತಿ ಶೈಲಿ, ಹೌದು, ಆ ಶೀಲಕ್ಕನುಗುಣವಾದಂತಹ ಶೈಲಿ. ಹೌದು. ಈ ವೃತ್ತಿಯನ್ನು ಅವರು ಮೊತ್ತಕ್ಕೆ ಒಂದು ಹೆಸರಿಟ್ಟಿದ್ದಾರೆ. ನಿಜ. ಒಂದು ಭಾರತಿ, ಕೈಶಿಕಿ, ಆರಭಟಿ, ಇದೆಲ್ಲ ಸಾತ್ವತಿ, ಆ ಮೊತ್ತಕ್ಕೆ ಹೆಸರಿಟ್ಟಿದ್ದಾರೆ. ನಾವು ಬಿಡಿ ಬಿಡಿ ಭಾಗವನ್ನು ಇಟ್ಕೊಂಡು ಆ ಶೈಲಿ ಅಂತ ಇಟ್ಕೊಂಡ್ರೆ, ಶೈಲಿಯಲ್ಲಿ ಲೋಕಧರ್ಮ ಯಾವುದು, ನಾಟ್ಯ ಧರ್ಮ ಯಾವುದು ಅಂತ ಗಮನಿಸಿದರೆ ಇದು ನೋಡಿದರೆ ಮುಂದಿನ ಹಂತವಾಗಿ ಕಾಣುತ್ತೆ. ಹೌದು. ಅಭಿನವ ಗುಪ್ತರು ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಗ್ರಹಿಸ್ಬೋದು. ಯಾಕೆ ಅಂದರೆ, ಈ ವೃತ್ತಿಯನ್ನು ಪ್ರವರ್ತನ ಮಾಡಿದ ಹರಿಯಲ್ಲಿ ಆವೇಶ ಇಲ್ಲ. ಹೌದು, ಅದನ್ನು ನಾವು ಚರ್ಚಿಸಿದ್ದೇವೆ. ಆವೇಶ ಇಲ್ಲ. ಆದರೆ ಅದನ್ನು ನೋಡುವ ಬ್ರಹ್ಮನಲ್ಲಿ ಆವೇಶ ಇದೆ. ನಿಜ. ಅವನಿಗೆ ಆವೇಶ ಬಂತು. ಆವಾಗ ಏನಾಯಿತು ಅಂದರೆ, ಮೊದಲು ಆಲೋಕನ ಮಾಡಿದ ಲೋಕ ಯಾವುದು ಅಂದರೆ ಬ್ರಹ್ಮ. ಹೌದು. ಆದ್ದರಿಂದ ಬ್ರಹ್ಮನ ಲೋಕಧರ್ಮ ಯಾವುದು? ಈ ಕೋಪತಾಪಗಳು, ಕ್ರೋಧ. ಆ ಲೋಕಧರ್ಮ ಹಿಂದಿನ ಅಭಿನಯಕ್ಕೆ ಬಂತು. ಗಮನಿಸಿ ನೀವು. ಹೌದು, ಹೌದು. ಆಲೋಕ ಮಾಡಿದವನ ಮನೋಧರ್ಮ ಹಿಂದಿನ ಇದಕ್ಕೆ ಬಂತು. ಹೌದು, ನಿಜ. ಗೊತ್ತಿದ ಅಂತ ಒಬ್ಬ ಸುಮ್ಮನೆ ಅದನ್ನು ಒಂದು ಅಭಿನಯ ಅಂತ ಗ್ರಹಿಸ್ತೇನೆ, ಗೊತ್ತಿದ ಅಂತ. ನೀವು ಇದನ್ನೇ ವಿಸ್ತಾರ ಮಾಡ, ಗೊತ್ತಿದ ಅಂತ ಹೇಳುವ, ಎಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಎಷ್ಟು ಬಲವಾಗಿ ಗೊತ್ತಿದ ಇಷ್ಟೊಂದು ತೋರಿಸುವಾಗ ಇದು ಯಾರ ಭಾವನೆ? ಇದು ನಟನ ಭಾವನೆ ಆಯ್ತು. ಭಾವನೆ ಹಿಂದಿದೆ, ಅಭಿನಯ ಮುಂದಿದೆ. ಹೌದು. ಇಲ್ಲಿ ಹಾಗಲ್ಲ, ಅಭಿನಯ ಹಿಂದಿದೆ, ಭಾವನೆ ಮುಂದಿದೆ. ಆವಾಗ ಏನಾಯ್ತು ಅಂದ್ರೆ, ಪ್ರವೃತ್ತಿಗೆ ಅನುಗುಣವಾದ ವೃತ್ತಿ ಶೈಲಿ. ನಿಜ, ನಿಜ, ನಿಜ. ಆವಾಗ ಶೀಲದ ಕಡೆಗೆ ಹೋಗ್ಬೇಕಾಯ್ತು. ಭಾವಕ್ಕಿಂತ ಸೂಕ್ಷ್ಮವಾದದ್ದು ಶೀಲ. ಅಪ್ಪ. ಆದ್ರಿಂದ ಏನಾಯ್ತು ಅಂತಂದ್ರೆ, ಲೋಕಧರ್ಮಿ ನಾಟ್ಯಧರ್ಮಿಗಳು ಶೀಲವನ್ನು ಇಟ್ಕೊಂಡು ಕೆಲಸ ಮಾಡಿವೆ ಅಂತ ಆಯ್ತಲ್ಲ. ಹೌದು, ಹೌದು, ತುಂಬಾ ಸತ್ಯ ಇದು. ಇದು ಏನಾಯ್ತು ಅಂದರೆ, ಇದು ಮುಂದಿನ ಒಂದು ಪರ್ವ ಇಲ್ಲಿ ಮರೆಯಾಗಿದೆ. ಆದ್ದರಿಂದಲೇ ನಮ್ಮ ತುಂಬ ಹಿರಿಯ ವಿದ್ವಾಂಸರು, ನನ್ನ ವಿಷಯದಲ್ಲಿ ಬಹಳ ಆದರ ಇದೆ, ವಿದ್ವಾನ್ ಅರಯ್ಯರ್ ಶ್ರೀರಾಮ ಶರ್ಮಾ ಅವರು, ಇಲ್ಲೊಂದು ದೇವಧರ್ಮಿ ಅಂತ ಇರಬೇಕಪ್ಪ ಒಂದು. ಈಗ ದೇವಾಧಿದೇವನಾದಂತಹ ವಿಷ್ಣುವೇ ಇದನ್ನು ಪ್ರವರ್ತನ ಮಾಡಿದ, ಅವನಲ್ಲಿ ರಾಗದ್ವೇಷಗಳಿಲ್ಲ, ದಿವ್ಯತೆ ಇದೆ. ಆದರೆ ಇದನ್ನು ಗ್ರಹಿಸುವ ಮುಂದಿನ ಲೋಕದಲ್ಲಿ ರಾಗದ್ವೇಷಗಳು ಇರುತ್ತವೆ. ಅವರಿಗೆ ಆವೇಶ ತಲುಪಬೇಕು ಅಂತ ಆದರೆ, ಅದಕ್ಕಾಗಿ ಇಲ್ಲಿ ಒಂದು ಲೋಕಧರ್ಮ ದೇವ ಅಲ್ಲಿ ನಾಟ್ಯ ಧರ್ಮ ಬಂದ ಹಾಗೆ ಮಧ್ಯದಲ್ಲಿ ಒಂದು ದೇವಧರ್ಮ ಇದೆ. ಹುಟ್ಟುವ ಕಾಲದಲ್ಲಿ ದೇವಧರ್ಮ ಇದೆ.
ಆದ್ದರಿಂದ ದೇವಧರ್ಮಿ ಅಂತ ಒಂದು ಇರಬೇಕದು. ಆದ್ರೆ ಇದನ್ನ ಭರತ ಸ್ಪಷ್ಟವಾಗಿ ನಮೂದಿಸಲಿಲ್ಲ ಇಲ್ಲ ಅಂತ ಇರಲಿ. ಗೊತ್ತಾಗ್ತದಲ್ಲ. ಹಾ. ಈಗ ಎಲ್ಲ ವಿಷಯವನ್ನು ಎಲ್ಲರೂ ಪೂರ್ಣ ಹೇಳೋಕ್ಕಾಗಲ್ಲ, ಹ್ಮ್ ತಿಳ್ಕೊಂಡಿರಬಹುದು. ಹ್ಮ್ ತಿಳಿದದ್ದನ್ನೆಲ್ಲ ಹೇಳಬೇಕು ಅಂತ. ಈಗ ಹೇಳದೇ ಇರುವುದಕ್ಕೆ 10 ಕಾರಣ ಹುಡುಕ್ಬಹುದು. ಹ್ಮ್ ಹೇಳಿದ್ದನ್ನು ಯೋಚನೆ ಮಾಡೋದು ಒಂದು ಕ್ರಮ, ಹ್ಮ್ ಹ್ಮ್ ಹೇಳದೆ ಬಿಟ್ಟಿದ್ದನ್ನು ಯೋಚನೆ ಮಾಡೋದು ಇನ್ನೊಂದು ಕ್ರಮ. ಹ್ಮ್ ಈಗ ಏನಾಗಿದೆ ಅಂತಂದರೆ ಭರತ ಹೇಳಲಿಲ್ಲ ಅನ್ನೋದು ವಿಷಯ ಸರಿ, ಹ್ಮ್ ನಮ್ಮದು ಅಲ್ಲಿ ವಿವಾದ ಇಲ್ಲ. ಹ್ಮ್ ಯಾಕೆ ಹೇಳಲಿಲ್ಲ ಅಂತ ವಿಚಾರ ಮಾಡಬಹುದು. ಹಾ. ಒಂದು, ಹ್ಮ್ ಅವ ಹೇಳದೇ ಇದ್ದಿದ್ದನ್ನು ನಾವು ಹೇಳಬಹುದಾ ಬೇಡವಾ ಅಂತ ಎರಡು ವಿಚಾರ ಉಂಟು ಎರಡು ನಮಗೆ. ವಿಚಾರ ಇದೆ. ಎರಡು ವಿಚಾರ ಇದೆ. ಈಗ ಅವನು ಯಾರಿಗೆ ಹೇಳದ ಇದನ್ನು ಅಂತ ನಾವು ಗ್ರಹಿಸಿಕೊಂಡಾಗ ಕೇಳುಗರನ್ನು ಅವಲಂಬಿಸಿ ಕೆಲವೊಮ್ಮೆ ಗ್ರಂಥ ಇರುತ್ತೆ. ಹೌದು. ಶಿಷ್ಯರ ಒಂದು ಬುದ್ಧಿಮತ್ತೆಯನ್ನು ಅವಲಂಬಿಸಿ ಅವರ ಅಪೇಕ್ಷೆ, ಮುನಿಗಳ ಅಪೇಕ್ಷೆ ಇದೆ. ಹೌದು. ಅದಕ್ಕೆ ಶುಶ್ರೂಷ ಎಂಬ ಶಬ್ದವನ್ನು ಹೇಳಿದ್ದಾರೆ. ಹೌದು ಅವರ ಅವಧಾನ ಮತ್ತು ಶುಶ್ರೂಷ ಹೌದು ಅದನ್ನು ಗಮನಿಸಿ ಉಪದೇಶ ಮಾಡಬಹುದು. ಹೌದು. ಭರತನಿಗೆ ಸಿಕ್ಕ ಶಿಷ್ಯರಿಗೆ ಈ ಪ್ರಶ್ನೆಯೇ ಬರದೇ ಇದ್ದರೆ, ಹ್ಮ್ ಇದನ್ನು ತಿಳಿಯುವ ಹಂಬಲವೇ ಇರದೇ ಇದ್ದರೆ ಭರತ ಹೇಳಬೇಕು ಅಂತಿಲ್ಲ. ಹೌದು. ನಾ ಪೃಷ್ಟಂ ಕಸ್ಯಚಿತ್ ಬ್ರೂಯಾತ್, ಕೇಳದೇ ಇದ್ರೆ ಏನು ಹೇಳೋದಿಲ್ಲ ಅಂತ. ಮತ್ತೆ ನಟನೆಗೆ ಅದು ಉಪಯೋಗ ಆಗೋದಿಲ್ಲ ಅಂತಂದ್ರೂ ಕೂಡ ಹೇಳದೇ ಹೌದು, ಇರಬಹುದು. ಹೌದು, ಹೌದು. ಆದರೆ ದೇವಧರ್ಮಿ ಇದೆ ಅಂತ ನಾವು ಊಹೆ ಮಾಡೋದಕ್ಕೊಂದು ಕಾರಣ ಇದೆ. ಹೇಗೆ ಹೇಗೆ ಅಂತ ಹೇಳಿದ್ರೆ ಮುಂದಿನ ಪರ್ವಗಳು ನಮಗೆ ಬಂದಿದೆ, ಸಿಕ್ಕಿದೆ. ಹ್ಮ್, ಭರತನೇ ಹೇಳಿದ್ದಾರೆ. ಹ್ಮ್ ಹ್ಮ್ ಮುಂದಿನ ಪರ್ವ ಯಾವುದು ಅಂದ್ರೆ ಲೋಕಧರ್ಮ ಮತ್ತು ನಾಟ್ಯ ಧರ್ಮ ಅಂತ. ಹ್ಮ್ ಹ್ಮ್ ಅದನ್ನು ನಾವು ಹೇಳಿದ್ದಾನೆ. ಹ್ಮ್ ಉದ್ಭವ ಆಗುವಾಗ ದೇವಧರ್ಮ ಇದೆಯಲ್ಲ, ಹ್ಮ್ ಇದನ್ನು ಯಾರು ಬಳಸಿಕೊಳ್ತಾ ಇದ್ದಾರೆ ಅಂತ ನೋಡಬೇಕು. ಹಾ ಹಾ ಆಗಮಶಾಸ್ತ್ರದಲ್ಲಿ ಆರಾಧನೆ ಮಾಡುವ ಆರಾಧನಾ ವಿಜ್ಞಾನ ಏನಿದೆ ಹೌದು. ಅಲ್ಲಿ ದೇವಧರ್ಮ ಇದೆ. ಹ್ಮ್. ನೀವು ಈಗ ಏನಾಗುತ್ತೆ ಅಂದರೆ ಇರುವ ಪರಿಭಾಷೆ ಬಳಸಿದರೆ ನಾಟ್ಯಧರ್ಮಿ ಅಲ್ಲ, ಅದು ಹೌದು ನಮಗೇನಾಗತ್ತೆ ಲೋಕಧರ್ಮಿ ಆಗತ್ತೆ. ಹೌದು. ಆದರೆ ಲೋಕಧರ್ಮಿಯಲ್ಲಿ 2 ವಿಭಾಗ ಇದೆ. ಹಾ. ಒಂದು ದೇವಧರ್ಮಿ, ಇನ್ನೊಂದು ನಾಟ್ಯಧರ್ಮಿಗೆ ಬೇಕಾದ ಲೋಕಧರ್ಮಿ ಅಂತ ಹಾಗಾದ್ರೆ ಹೇಳ್ಬೇಕಾದ್ರೆ ಬೇರೆ ಬೇರೆ ರೀತಿಯ ಮುದ್ರೆಗಳೆಲ್ಲವೂ ಕೂಡ ದೇವ ದೇವಧರ್ಮ. ಹೌದು ಇದೆ. ಹ್ಮ್ ಹ್ಮ್ ಈಗ ನೋಡಿ, ಅನಿಮಿಷರು ಈಗ ದೇವರ ಮುಂದೆ ಹ್ಮ್. ನಿನ್ನ ಕೃಪಾದೃಷ್ಟಿಯನ್ನು ಬೀರು ಅಂತ ಕೇಳಬೇಕು, ಪ್ರಾರ್ಥನೆ ಮಾಡಬೇಕು. ಹ್ಮ್ ಹ್ಮ್ ಮತ್ತು ಪ್ರಾಚೀನವಾದ ಒಂದು ಗಾನ ಪದ್ಧತಿ ಇದೆ. ಹ್ಮ್ ಅಲ್ಲಿ ಹಾಡುವಾಗ ಅವರು ಅಭಿನಯ ಮಾಡಿಯೇ ಹಾಡ್ತಾರೆ. ಮಾಡುವಾಗ ಒಬ್ಬ ಅನಿಮಿಷ, ಹ್ಮ್ ಈಗ ಅನಿಮಿಷನ ಅವನ ಕಣ್ಣನ್ನು ಆಗಮಶಾಸ್ತ್ರದ ಪ್ರಕಾರ ತೋರಿಸೋದೇ ಬೇರೆ ಇದೆ, ಮುದ್ರೆ ಬೇರೆ. ಹ್ಮ್ ಈಗ ನಮ್ಮ ಲೋಕಧರ್ಮಿ ಆದರೆ ಕಣ್ಣು ಅಂತ ಹೇಳಿ ತೋರಿಸೋದು ಹೇಗೆ? ಹ್ಮ್. ಹೀಗೆ ತೋರಿಸ್ಬೋದು. ಮಕ್ಕಳಾದರೆ ಹೀಗೆ ತೋರಿಸ್ತಾರೆ, ಮಕ್ಕಳಾದರೆ ಹೇಗೆ ತೋರಿಸ್ತಾರೆ? ಹೀಗೆ ಹೀಗೆ ಈ ನೋಡಿ, ಇಲ್ಲೆಲ್ಲ ಈ ಮುದ್ರೆಯಲ್ಲಿ ಏನಿದೆ ಅಂತಂದ್ರೆ ಹ್ಮ್. ಹುಬ್ಬು, ರೆಪ್ಪೆ ಎಲ್ಲವನ್ನೂ ತೋರಿಸಿದಾಗಾಯ್ತು ಇದು ಕೂಡ ಅಲ್ವಾ? ತೋರಿಸ್ತಾರೆ. ಕಾಡಿಗೆ ಹಚ್ಚಿದ ಕಣ್ಣು ಅಂತೂ ತೋರಿಸಿದಾಗಾಯ್ತು, ಹೌದು ಹೌದು. ಅಗಲವಾದ ವಿಶಾಲವಾದ ಕಣ್ಣು ಅಂತ ತೋರಿಸಿದಾಗಾಯ್ತು. ಹೀಗೂ ತೋರಿಸ್ತಾರೆ. ಹೌದು. ಈಗ ರೆಪ್ಪೆ ಇಲ್ಲದ ಕಣ್ಣನ್ನು ತೋರಿಸೋದಕ್ಕೆ ಏನು ಮಾಡಬೇಕಾಯ್ತು? ಹ್ಮ್ ಅಲ್ಲಿಂದ ಹ್ಮ್. ದೇವಧರ್ಮಿಗೆ ಬರಬೇಕಾಯ್ತು. ಹ್ಮ್ ಹ್ಮ್ ದೇವಧರ್ಮಿ ನೀವು ಆಗಮಶಾಸ್ತ್ರ ಬಲ್ಲವರು ಕೇಳಿಸಿ. ಹ್ಮ್ ಹ್ಮ್ ಈಗ ಚಕ್ಷುವನ್ನು ಉನ್ಮೀಲನ ಮಾಡೋದು ಅಂತ, ಹೌದು ರೆಪ್ಪೆಯನ್ನು ಕಲ್ಪನೆ ಮಾಡೋದು ಬೇರೆ. ಹೌದು. ರೆಪ್ಪೆ ಇಲ್ಲ, ಹ್ಮ್ ಆಗ ದೃಷ್ಟಿಯನ್ನು ಮಾತ್ರ ಕೊಡೋದು. ಹ್ಮ್ ಹ್ಮ್ ಹೇಗ್ ಮಾಡ್ತಾರೆ? ದೃಷ್ಟಿಯನ್ನು ಮಾತ್ರ ಕೊಡೋದು. ಹ್ಮ್ ಹ್ಮ್ ಆದರೆ ಅದೇ ಸಂಶೋಧನೆಯ ವಿಷಯ ಅನ್ನೋ ಬಗ್ಗೆ ಹೇಳ್ತಾ ಇದ್ದೇನೆ. ಹೌದು 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 ನಾವು ಸಂಶೋಧನೆ ಹುಡುಕುವ ದಾರಿ ಇದು ಅಂತ, ಹೌದು ಹೌದು ಹೌದು. ಹುಡುಕುವ ದಾರಿ ಇದು. ನೀವು ಹುಡುಕಿದರೆ ಆಗಮಶಾಸ್ತ್ರಗಳಲ್ಲಿ ಆರಾಧನೆಯನ್ನು ಮಾಡುವ ಒಂದು ಸಾಧಕರ ಹತ್ತಿರ ಹೋದಾಗ, ಈಗ ಯೋಗಶಾಸ್ತ್ರದಲ್ಲೂ ಯೋಗ ಮುದ್ರೆಗಳಿದೆ. ನಿಜ. ಅದು ನಾಟ್ಯ ಮುದ್ರೆಯೂ ಅಲ್ಲ, ಲೋಕಮುದ್ರೆಯೂ ಅಲ್ಲ, ಹ್ಮ್ ನಾಟ್ಯಧರ್ಮಿಯೂ ಅಲ್ಲ, ಲೋಕಧರ್ಮಿಯೂ ಅಲ್ಲ. ಹೌದು. ಇದೆಲ್ಲವೂ ನಿರ್ದಿಷ್ಟ ಪ್ರಯೋಜನಕ್ಕೆ ಬದ್ಧವಾಗಿ ಮತ್ತು ದೇವತೆಗಳನ್ನ ಉನ್ಮೀಲಿಸುವುದಕ್ಕೆ, ಅಲ್ಲಿ ಸ್ಥಿತ ಮಾಡುವುದಕ್ಕೆ ಅಂತಲೇ ಇರುವುದು ಅಷ್ಟೇ ಅಲ್ಲ, ಅವರಿಗೆ ಸಂತೋಷವೂ ಆಗತ್ತೆ. ಅದನ್ನು ಗಮನಿಸಬೇಕು. ಬರುತ್ತಲ್ಲ. ಹೌದು, ಮುದ್ರಾ ಮುದಂ ರಾತಿ ಇತಿ ಮುದ್ರಾ. ಹೌದು ಹೌದು. ದೇವತೆಗಳಿಗೆ ಸಂತೋಷ, ಮನುಷ್ಯರಿಗೆ ಸಂತೋಷ ಆಗೋದನ್ನು ನಾವು ಲೋಕ ಧರ್ಮ ನಾಟ್ಯ ಧರ್ಮ ಅಂತ ಹೇಳಿದ ಮೇಲೆ ಮುದಯಂತೆ ಬರುತ್ತೆ ಜೊತೆಗೆ. ಹೌದು. ಆದ್ದರಿಂದ ಈಗ ದೇವತೆಗಳಿಗೆ ಇದನ್ನು ಸಂತೋಷವೂ ಆಗತ್ತಲ್ಲ. ಹ್ಮ್ ಹ್ಮ್ ಇದನ್ನು ಭರತ ಹೇಳಲಿಲ್ಲ ಅಂತಂದ್ರೆ ಒಂದು ಗೊತ್ತಾಗೋಲ್ಲ, ಅಥವಾ ರಹಸ್ಯವಾದ್ದು ಅಂತ ಹೇಳದೇ ಇರಬಹುದು. ಅಲ್ಲ, ನೀವು ಹೇಳುವುದನ್ನ ಗಮನಿಸಿದ್ರೆ ನನಗೆ ಈಗ ಯೋಚನೆಗೆ ಬರ್ತಾ ಇರೋದೇನು ಅಂತಂದ್ರೆ, ನಂದಿಕೇಶ್ವರನ ಎಷ್ಟೋ ಈಗ ಭರತಾರಣವಾದಿ ಗ್ರಂಥಗಳಲ್ಲಿ ಅವನು ಪ್ರತಿಯೊಂದು ಹಸ್ತ ಅಭಿನಯಕ್ಕೂ ಮುನಿಗಳನ್ನ, ಋಷಿಗಳನ್ನ, ಇಂಥ ಈಗ ಪತಾಕ ಹಸ್ತಕ್ಕೆ, ತ್ರಿಪತಾಕ ಹಸ್ತಕ್ಕೆ ಇದರದ್ದು ಬಣ್ಣ ಇದು, ಇದರದ್ದು ಋಷಿ ಇದು, ಇದರ ದೇವತೆ ಇದು ಅಂತ ಹೇಳಿ ಅದನ್ನ ಯಾವ ರೀತಿಯಲ್ಲಿ ಅದರ ಉತ್ಪತ್ತಿ ಆಯಿತು ಅಂತ ಹೇಳ್ತಾನೆ. ಇದೇ ರೀತಿಯ ಪ್ರವೃತ್ತಿಗಳನ್ನ ನಂತರದ ಕೆಲವು ಗ್ರಂಥಗಳು ಮಾತ್ರ ಕಾಪಾಡ್ಕೊಂಡು ಬಂದಿದೆ. ಬಹುಶಃ ಇದರ ಹಿನ್ನೆಲೆಯು ದೇವಧರ್ಮಿಗೆ ಪೂರಕವಾಗಿರ್ಬೋದಾ? ಅದು ಇರಬಹುದು. ಎಲ್ಲ ಲೋಕಧರ್ಮಿ, ನಾಟ್ಯಧರ್ಮಿ, ದೇವಧರ್ಮಿ ಮೂರಕ್ಕೂ ಅದು ಪೋಷಕವಾಗಿಯೇ ಇರಬಹುದು. ಅದು ಈಗ ಏನಾಗಿದೆ ಅಂದರೆ, ಸಿದ್ಧಿಯನ್ನು ಮನಸ್ಸಲ್ಲಿ ಭಾವಿಸಿಕೊಂಡಾಗ ಋಷಿ, ದೇವತಾ, ಛಂದಸ್ಸು, ವರ್ಣ, ಹೌದು, ಅದನ್ನೆಲ್ಲ ಹೇಳಬೇಕು. ಅದು ಏನಾಗಿದೆ ಅಂದರೆ ಅವರೋಹಣ ಕ್ರಮ, ಹೇಗೆ ಇಳಿದು ಬಂತು ಅಂತ. ಈಗ ಒಬ್ಬ ಹತ್ತುವ ಮನಸ್ಸಿದ್ದವನಿಗೆ
ಇಳಿದು ಬಂದ ಏಣಿ ಯಾವುದು ಅಂತ ಹುಡುಕ್ಬೇಕಾ ಬೇಡವಾ? ನಿಜವೇ ನಿಜವೇ. ಅದು ಆದ್ದರಿಂದ ನಂದಿಕೇಶ್ವರನ ಪ್ರಯತ್ನ ಸರಿಯಾಗಿದೆ. ಇದು ಸ್ವರಗಳಿಗೂ ಇದೆ, ಎಲ್ಲ ಹಾಗೆ ತತ್ಕಾರಗಳಿಗೂ ಇದೆ, ಸಕಲ ವಿದ್ಯೆಗಳಿಗೂ ಇದೆ ಇದು. ಅದು ಹೇಗೆ ಇಳಿದು ಬಂತು ಅಂತ ಸಕಲ ವಿದ್ಯೆಗಳಿಗೂ ಇದೆ ಇದು. ಆದ್ದರಿಂದ ಆ ಕ್ರಮವನ್ನು ಅವರು ನೆನಪಿಟ್ಟಿದ್ದಾರೆ ಅಂತ ಅಂದರೆ ಇಲ್ಲಿ ಎಲ್ಲೋ ಒಂದು ಪರ್ವ, ದೇವಧರ್ಮಿ ಎನ್ನುವ ಒಂದು ಪರ್ವ ಇದೆ, ಗುಟ್ಟಾಗಿದೆ ಅಷ್ಟೇ ಹೇಳೋದು. ಅವ ಹೇಳಲಿಲ್ಲ, ಇವ ಹೇಳಿದ, ಅವನಿಗೆ ಗೊತ್ತಿಲ್ಲ, ಇವನಿಗೆ ಗೊತ್ತಿದೆ ಅನ್ನೋದಲ್ಲ, ಲುಪ್ತವಾಗಿದೆ, ಗುಪ್ತವಾಗಿದೆ ಅಂತ ನಾನು ಅದು ಆ ಭಾಷೆಯನ್ನು ಹೆಚ್ಚಾಗಿ ಬಳಸ್ತೇನೆ. ನಾಟ್ಯಶಾಸ್ತ್ರದಲ್ಲಿ ಈಗ ನಮಗೆ ಸಿಗ್ತಾ ಇರುವಂತಹ ಶ್ಲೋಕಗಳು ಷಟ್ಸಾಹಸ್ರಿ. ಮೊದಲು ಇದರಲ್ಲಿ ದ್ವಾದಶ ಸಾಹಸ್ರಿ ಇತ್ತು, ಹಾಗೆಯೇ 32,000 36,000 ಪ್ರತಿಗಳು ಇದ್ವು ಅಂತ ಗೊತ್ತಾಗತ್ತೆ. ಅಂದ್ರೆ ಗ್ರಂಥಪಾತ ಆಗಿದೆ. ಮತ್ತೆ ಹಿಂದೆಲ್ಲ ಏನಾಗಿದೆ ಅಂದ್ರೆ ಬರೆಯೋದು ಲೇಖನ ಬಹಳ ಕಡಿಮೆ ಇತ್ತು, ಕಂಠಸ್ಥವಾಗಿ ರಕ್ಷಣೆ ಮಾಡಬೇಕಿತ್ತು. ನಿಜವೇ. ಆಗ ಅವರ ಶಕ್ತಿ, ಅವರ ಅವಕಾಶ ಮತ್ತು ಅವರ ಉಪಯೋಗ ಇದನ್ನು ಅವಲಂಬಿಸಿಕೊಂಡು ಕೆಲವು ಭಾಗಗಳನ್ನು ಮಾತ್ರ ಅವರು ಅದನ್ನು ಸ್ವೀಕಾರ ಮಾಡ್ತಿದ್ರು, ಉಳಿದನ್ನು ಬಿಟ್ಟು ಬಿಡ್ತಿದ್ರು. ಹೀಗೆ ಎಲ್ಲರೂ ಬಿಟ್ಟು ದೇವಧರ್ಮಿ ಎಂಬುದು ಗುಪ್ತವಾಗಿದೆ ಅಂತ ಹಾಗದು ಅವರು ಯಾಕೆಂದರೆ ಅದನ್ನು ಭಾಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ನನ್ನ ಮನಸ್ಸಿಗೆ ಅದು ಒಪ್ಪಿದೆ, ಹಾಗಾಗಿ ನಾನು ಅದನ್ನು ಉಲ್ಲೇಖ ಮಾಡ್ತೇನೆ. ಸಂಶೋಧನೆಗೆ ವಸ್ತುವಾಗಬಲ್ಲಂತಹ ವಸ್ತು, ನಿಜವಾದ ಸಂಶೋಧನೆಗೆ ಉಚಿತವಾದ ಕ್ಷೇತ್ರ ಇತ್ತು ದೇವಧರ್ಮಿ ಅಂತ ನಿರ್ವಾಹ ಮಾಡಬೇಕು ಮಾತ್ರ. ಮತ್ತೆ ಅದು ನಮಗೆ ಸಿದ್ಧವಾದರೆ ಒಂದು ಲಾಭ ಇದೆ. ಈ ಲೋಕಧರ್ಮಿ ಮತ್ತು ನಾಟ್ಯಧರ್ಮಿಗಳು ರಸ ಮಾತ್ರ ವಿಶ್ರಾಂತವಾಗದೆ ದಿವ್ಯವಾದ ನೆಲೆಯವರೆಗೂ ಸಾಗುತ್ತವೆ. ಅದು ನಾವು ಅದನ್ನು ಗಮನಿಸಬೇಕು. ಈಗ ನಾವು ರಸದಿಂದ ಬ್ರಹ್ಮವನ್ನು, ರಸವೇ ಬ್ರಹ್ಮ ಅಂತ ಹೇಳುವ ಒಂದು ವಾದ ಇದೆ, ಇರಲಿ. ರಸವನ್ನು ಒಂದು ಪರ್ವ ಅಂತ ಭಾವಿಸಿದ್ರೆ ರಸದಿಂದ ಬ್ರಹ್ಮದವರೆಗೆ ಸಾಗೋದಕ್ಕೊಂದು ಬೇಕೋ ಬೇಡವಾ? ಒಂದು ಏಣಿ ಬೇಕಲ್ಲ, ಅದು ಅಲ್ಲಿರಬಹುದು. ಹೌದು, ನೀವು ಕಳೆದ ಮಾರ್ಗದೇಶಿ ಸಂಚಿಕೆಯಲ್ಲಿ ಹೇಳಿರುವ ಮಾತು ನನಗೀಗ ನೆನಪಾಗ್ತಾ ಇದೆ. ನಿಜವಾಗಿಯೂ ಮಾರ್ಗ ಅನ್ನುವುದನ್ನ ಶಿವನಿಗೆ ಅಥವಾ ದೇವರಿಗೆ ಅಂತ ಕಲ್ಪಿಸಿಕೊಂಡಿದ್ರೆ ಬಹುಶಃ ಇದು ಯುಕ್ತವಾಗಬಹುದೇನೋ. ಆದ್ರಿಂದ ಅದು ಹೇಗೆ ಮಾರ್ಗ ಲುಪ್ತವಾಗಿದೆ ಎಂಬ ಮಾತು ಬಂದಿದೆಯೋ ಹಾಗೆ ದೇವಧರ್ಮಿಯೂ ಲುಪ್ತವಾಗಿರಬಹುದು. ಬಹಳ ಮಂಥನಕ್ಕೆ ಈಡು ಮಾಡಿರುವಂತಹ ಸಂಚಿಕೆ ಇದು. ಸಂಶೋಧಕರಿಗೆ ಮತ್ತಷ್ಟು ಬೆಳಕನ್ನ ಇದು ಕೊಟ್ಟಿದೆ. ನಿಮಗೆ ಈ ಸಂಚಿಕೆಗೋಸ್ಕರ ಮತ್ತೊಮ್ಮೆ ಹಾರ್ದ ಕೃತಜ್ಞತೆಗಳು, ಪ್ರಣಮನಗಳು. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ಲ, ಹೇಗನ್ನಿಸ್ತು? ನಿಮ್ಮ ಪ್ರತಿಕ್ರಿಯೆಗಳನ್ನು ಜಾಲತಾಣದಲ್ಲಿ, ನಮ್ಮ ಯೂಟ್ಯೂಬ್ ಮೊದಲಾದಂತಹ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಮುಕ್ತವಾಗಿ ಅಭಿಪ್ರಾಯಿಸಿ. ನಿಮ್ಮ ಸಲಹೆಗಳು, ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಅಗಾಧವಾದಂತಹ ಪ್ರೋತ್ಸಾಹವನ್ನು ನೀಡುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಈ ಸಂಚಿಕೆಗಳಿಗೆ ನೀವು ಕೂಡ ಕೈ ಜೋಡಿಸ್ಬೋದು. ಹೇಗೆ ಅಂತೀರಾ? ನಿಮ್ಮ ಧನ ಸಹಕಾರದ ಮೂಲಕವಾಗಿ. ಹಾಗೆಯೇ ಹಳೆಯ ಸಂಚಿಕೆಗಳನ್ನು ವೀಕ್ಷಿಸಲು, ಹಾಗೆಯೇ ಹಳೆಯ ಬರಹಗಳನ್ನು, ಹಳೆಯ ಸರಣಿಗಳನ್ನು ಗಮನಿಸೋದಕ್ಕೆ ನಮ್ಮ ಸಾಮಾಜಿಕ ಜಾಲತಾಣಗಳನ್ನು ನೀವು ಪರಾಮರಿಸಬಹುದು. ಹಾಗೆಯೇ ಹಲವಾರು ಪುಸ್ತಕಗಳಿವೆ, ಅವುಗಳ ಓದನ್ನು ಕೂಡ ನೀವು ಪಡೆಯಬಹುದು. ಸರಿ, ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಮಸ್ಕಾರ. ಚೇತ ಪ್ರಸಾದ ಸದನಂ ವಸತಿಂ ಸುವಾಚಾಂ ಸತ್ವೃತ್ತದರ್ಶನತಲಂ ರಸವರ್ತ್ಮಗಮ್ಯಂ ಲೋಕಪ್ರಸಿದ್ಧ ಪುರುಷಾರ್ಥ ವಿಹಾರಭೂಮಿಂ ಭೋ ಭಾರತ ಪ್ರವಿಶತ